ನಮಸ್ಕಾರ. ನಾನು ಸರೋಜಾ ಚಂಗೊಳ್ಳಿ. ನಿಮಗೆಲ್ಲರಿಗೂ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಡೆಲ್ಲಿ ಹೈಕೋರ್ಟಿನ ಒಂದು ಮಹತ್ವವಾದ ತೀರ್ಪಿನ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದೇನೆಂದರೆ, ಹೆಂಡತಿ ಗಂಡನಿಗೆ ಸಂಬಳ ಕಡಿಮೆ ಅಂಥೇಳಿ ಪದೇ ಪದೇ ಮೂದಲಿಸಿ ಆತನಿಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ರೆ, ಅದೇ ಒಂದು ಕಾರಣವನ್ನ ಮುಂದಿಟ್ಟು ಆತ ತನ್ನ ಹೆಂಡತಿಯಿಂದ ಡೈವರ್ಸ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಮಾನ್ಯ ಡೆಲ್ಲಿ ಹೈಕೋರ್ಟ್ ಒಂದು ತೀರ್ಪನ್ನ ನೀಡಿದೆ. ಕೇಸ್ ನಂಬರ್ MEAP ಅಪೀಲ್ 167/2019 ಅಲ್ಲಿ 30/1/2024 ಇಸ್ವಿಯಲ್ಲಿ ಆದಂತಹ ತೀರ್ಪಿನಲ್ಲಿ ಈ ಒಂದು ಕಾರಣವನ್ನ ಕೊಟ್ಟು ಪತಿಗೆ ತನ್ನ ಹೆಂಡತಿಯಿಂದ ನೀನು ಡೈವರ್ಸ್ ಅನ್ನ ತಗೊಳ್ಳಿಕ್ಕೆ ಈ ಒಂದು ಮಾನಸಿಕ ಹಿಂಸೆಯ ಕಾರಣವನ್ನು ಒಡ್ಡಬಹುದು ಅಂತ ಹೇಳಿ ಮಾನ್ಯ ಡೆಲ್ಲಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಅಂದರೆ ನಿಮಗೆ ಸಂಬಳ ಕಡಿಮೆ, ನನ್ನ ಆಸೆಗಳನ್ನ ಈಡೇರಿಸಲಿಕ್ಕೆ ನೀವು ನಾಲಾಯಕ್ಕಿದ್ದೀರಿ, ನೀನು ಅಶಕ್ತನಿದೆಯಾ, ನನ್ನ ಆಸೆಗಳನ್ನ ಈಡೇರಿಸಲಿಕ್ಕೆ ನೀನು ಸಮರ್ಥನಲ್ಲ ಅಂತ ಹೇಳಿ ಪದೇ ಪದೇ ಪ್ರತಿದಿನ ಗಂಡನಿಗೆ ಕಿರುಕುಳ ಕೊಡುವಂತ ಹೆಂಡತಿಯರಿಗೆ ಇದು ಒಂದು ಕಿವಿ ಮಾತಿನ ಆದೇಶ ಆಗಿರುತ್ತದೆ. ಅಂದರೆ ಫ್ಯಾಮಿಲಿ ಕೋರ್ಟ್ ಪತಿಯ ಪರವಾಗಿ ಕೊಟ್ಟಂತಹ ಆದೇಶದ ವಿರುದ್ಧ ಪತ್ನಿ ದೆಹಲಿ ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡ್ತಾರೆ. ದೆಹಲಿ ಹೈಕೋರ್ಟ್ ಪುನಃ ಫ್ಯಾಮಿಲಿ ಕೋರ್ಟ್ ಪತಿಯ ಪರವಾಗಿ ಕೊಟ್ಟಂತಹ ಆದೇಶವನ್ನ ಎತ್ತಿ ಹಿಡಿದು ನಿರಂತರವಾಗಿ ಪ್ರತಿದಿನ ಪತಿಯನ್ನ ಮೂದಲಿಸುವುದು ಆತನ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮವನ್ನ ಬೀರೋದ್ರಿಂದ ಇದು ಒಂದು ಕುಟುಂಬದಲ್ಲಿ ಪ್ರತಿದಿನ ಅವರಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಾ ಹೋಗುವುದರಿಂದ ಅವರ ಕೌಟುಂಬಿಕ ಜೀವನ ಸುಗಮವಾಗಿ ಸಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಕಾರಣವನ್ನ ಮುಂದಿಟ್ಟು ದೆಹಲಿ ಹೈಕೋರ್ಟ್ ಪತಿಯ ಪರವಾಗಿ ಆದೇಶವನ್ನ ನೀಡಿದೆ. ಇನ್ನು ಮುಂದೆ ಗಂಡನಿಗೆ ಸಂಬಳ ಕಡಿಮೆ ಇದ್ದಾಗ ನೀವು ನನ್ನ ಆಸೆಯನ್ನ ಈಡೇರಿಸ್ತಾ ಇಲ್ಲ ಅಂತೇಳಿ ಜಗಳ ಮಾಡುವ ಹೆಂಡತಿಯರಿಗೆ ಇದೊಂದು ಉತ್ತಮವಾದ ಡಿಸಿಷನ್ ಆಗಿದೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್. ಹಾಗೆ ನನ್ನ ಚಾನೆಲ್ ಅನ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಎಪಿಸೋಡ್ ಅನ್ನ ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್. ನಮಸ್ಕಾರ.